ಹಾಯ್ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಮಗೆ ಮ್ಯಾಚ್ ಇರೋದ್ರಿಂದ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಶೂಸ್ ಎಲ್ಲ ಹಾಕ್ಕೊಂಡು ಕಿಟ್ ಎತ್ಕೊಂಡು ಗ್ರೌಂಡ್ ಕಡೆ ಹೊರಟೆ. ಅಷ್ಟರಲ್ಲಿ ನಾನು ಗ್ರೌಂಡ್ಗೆ ಎಂಟ್ರಿ ಆದೆ. ಸೊ ನನ್ನ ಟೀಮ್ ಮೆಂಬರ್ಸ್ 3 ಜನ ನನಗಿಂತ ಮುಂಚೆ ಬಂದಿದ್ದರು. ಅವರೆಲ್ಲ ಪಿಚ್ ನೋಡ್ತಾಯಿದ್ರು, ಹೇಗೆ ಹೊಡೆದಿದ್ದಾರೆ ಮ್ಯಾಟು, ಹೇಗಿದೆ ಪಿಚ್ ಅಂತ. ಸೊ ಅಲ್ಲಿಂದನೇ ಹಾಯ್ ಅಂದರು. ನಾನು ಹೋಗಿ ಪಿಚ್ಚೆಲ್ಲ ನೋಡ್ತಾ ಇದ್ದೆ ಹೇಗಿದೆ ಏನಂತ. ಬಟ್ ಅಲ್ಲಿ ರನ್ನಪ್ ಹತ್ರ ಏನೋ ನೇಲ್ಸ್ ಹೊಡೆದಿರಲಿಲ್ಲ. ಆ ಕಡೆನೂ ಒಂದು ನೇಲ್ಸ್ ಕಡಿಮೆ ಹೊಡೆದಿದ್ರು. ಅದರಿಂದ ಅದಾದಮೇಲೆ ನಾವು ಗ್ರೌಂಡ್ಸ್ಮೆನೆಲ್ಲ ಕರೆಸಿ ನೇಲ್ಸ್ ಹೊಡೆಸಿದ್ವಿ. ಸೊ ಚೆನ್ನಾಗಿದೆ ಪಿಚ್, ಒಂಥರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂಥರ ವೆದರ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ಹೋಗಿ ನಾವು ಸ್ವಲ್ಪ ವಾರ್ಮಪ್ ಮಾಡ್ಕೋಬೇಕಿತ್ತು. ವಾರ್ಮಪ್ ಆದಮೇಲೆ ಸ್ಟ್ರೆಚಿಂಗ್ ಎಲ್ಲ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಬಂದರು. ಎಲ್ಲ ರೆಡಿ ಆಗ್ತಾಯಿದ್ರು. ವೈಟ್ಸ್ ಎಲ್ಲ ಹಾಕ್ಕೊಂಡು ಸ್ಟ್ರೆಚಿಂಗ್ ಎಲ್ಲ ಮಾಡ್ಕೊಂಡು ವೈಟ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ರು. ಅಷ್ಟರಲ್ಲಿ ಅಂಪೈರ್ ಟಾಸಿಗೆ ಕರೆದ್ರು. ಟಾಸಿಗೆ ಹೋಗಿ ನಾನು ಟಾಸ್ ಗೆದ್ದು ಬಂದೆ. ಟಾಸ್ ಗೆದ್ದು ಬಂದಾದಮೇಲೆ ನಾವು ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಬ್ಯಾಟಿಂಗ್ ಆದಮೇಲೆ ನಾವು ಟಾರ್ಗೆಟ್ 330 ರನ್ ಕೊಟ್ವಿ. ನಮ್ಮ ಟೀಮಲ್ಲಿ ಇರುವಂಥ ಎಲ್ಲ ಪ್ಲೇಯರ್ಸು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಗೈಸ್. ಮಧ್ಯ ನಮ್ಮ ಬೌಲಿಂಗ್ದು ಒಂದು ವಿಡಿಯೋ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಕ್ಯಾಪ್ಟನ್ನು ನಾನು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಓಡಾಡೋದು, ಆಮೇಲೆ ಸ್ವಲ್ಪ ಪ್ರೆಷರ್ ಇರೋದ್ರಿಂದ ನಾನು ಮಧ್ಯ ವಿಡಿಯೋ ಮಾಡೋಕ್ಕಾಗಲಿಲ್ಲ ಲಂಚ್ ಬ್ರೇಕಲ್ಲೆಲ್ಲ. ಅದಾದಮೇಲೆ ನಾವು ಒಳ್ಳೆ ಬೌಲಿಂಗ್ ಮಾಡಿ ಗೆದ್ವಿ ಗೈಸ್. ಗೆದ್ರೂ ಸಹ ನಾವು ಸೆಕೆಂಡ್ ಡಿವಿಷನ್ಗೆ ಪ್ರಮೋಟ್ ಆಗಿರುವಂತಹ ಟೀಮು ಈ ಥರ ಫೀಲ್ಡಿಂಗ್ ಎಲ್ಲ ಮಾಡಬಾರ್ದು ಅಂತ ಸ್ವಲ್ಪ ಮಿಸ್ಫೀಲ್ಡಿಂಗ್ ಮಾಡಿದ್ರು ನಮ್ಮ ಬಾಯ್ಸ್. ಸ್ವಲ್ಪ ಅಲ್ಲ, ತುಂಬಾ ಮಿಸ್ಫೀಲ್ಡಿಂಗ್ ಮಾಡಿದ್ರು. ಅದಕ್ಕೆ ನಮ್ಮ ಸೀನಿಯರ್ ಆದಂತಹ ದೀಪಣ್ಣ ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಈ ಥರ ಮಿಸ್ಟೇಕ್ಸ್ ಎಲ್ಲ ಆಗಬಾರ್ದು ಅಂತ ಹೇಳಿ ಡಿಸ್ಪಸ್ ಆದ್ವಿ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಕೀಪ್ ಸ್ಮೈಲ್.